ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಒಳ್ಳೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ನೋಡಿ, ಇನ್ನೇನು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ. ಆ ಅಮಾವಾಸ್ಯೆ ಕಳೆದಿದ ನಂತರ ನವರಾತ್ರಿ ಬರ್ತಾ ಇದೆ. ಆ ನವರಾತ್ರಿಗೆ ನಾವು ಎಲ್ಲ ಸಿದ್ಧತೆನ ನಾವು ಮಾಡ್ಕೊಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಇರೋ ಅಂಥ ದರಿದ್ರ ದೇವತೆನ ಆದಷ್ಟು ಬೇಗ ನಾವು ಮನೆಯಿಂದ ಹೊರ ಹಾಕೋಂಥ ಅದನ್ನು ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ಪಿತೃಪಕ್ಷ ಮುಗಿತಿದ್ದಂಗೆ ನವರಾತ್ರಿ ಕೂಡ ಪ್ರಾರಂಭ ಆಗುತ್ತೆ. ಅಂಥ ದಿನಗಳಲ್ಲಿ ನಾವು ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿರೋಂಥ ದರಿದ್ರ ದೇವತೆನ ನಾವು ಯಾವ ರೀತಿ ಮನೆಯಿಂದ ಆಚೆ ಹಾಕಬೇಕು ಅಥವಾ ನಾವು ಯಾವ ರೀತಿ ನಡ್ಕೊಬೇಕು, ಏನು ಮಾಡಿದರೆ ದರಿದ್ರ ದೇವತೆ ನಮ್ಮ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಹೀಗೆ ಮಾಡಿದರೆ ದರಿದ್ರ ದೇವತೆ ಒಕ್ಕರಿಸೋದು ಖಂಡಿತ ಆಗಿರ್ತಾರೆ. ಅದು ಯಾವ್ಯಾವ ರೀತಿಗೆ ನಮ್ಮ ಮನೆಯಲ್ಲಿ ದರಿದ್ರ ಇರುತ್ತೆ ಅನ್ನೋದನ್ನ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಎಲ್ಲರಿಗೂ ಕೈ ಹಿಡಿದ ಎಲ್ಲ ಕೆಲಸಗಳಲ್ಲೂ ಒಂದು ಬಗೆಯ ಕಷ್ಟ ಹಾಗೂ ನಷ್ಟ ಕಂಡು ಬರುತ್ತಾ ಇರುತ್ತದೆ. ಅಲ್ಲಿ ದರಿದ್ರ ಲಕ್ಷ್ಮಿ ಇರುವ ಸೂಚನೆ ಇದೆ ಅಂತ ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ತೊಲಗಿಸುವ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಕೆಲವರು ಹೇಳುವುದನ್ನು ಕೇಳುತ್ತಿರುತ್ತೇವೆ. ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಮಾರಾಯ, ಏನು ಮಾಡಿದರೂ ಲಾಭವಿಲ್ಲ, ಎಲ್ಲದರಲ್ಲೂ ನಷ್ಟ ಅಂತ. ಇದು ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬುದಕ್ಕೆ ಸೂಚನೆಯೂ ಹೌದು. ಇನ್ನೂ ಹಲವು ಸೂಚನೆಗಳಿವೆ. ಅವುಗಳಿಂದಲೂ ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆಯೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಯಾವ ಕೆಲಸ ಮಾಡಲು ಉತ್ಸಾಹವಿಲ್ಲ, ಸದಾ ಮಲಿನವಾದ ಕೊಳೆಯಾದ ಹಳೆ ಬಟ್ಟೆಗಳನ್ನು ಧರಿಸುತ್ತಾ ಇರುತ್ತೀರಿ. ಹೊಸ ಬಟ್ಟೆ ಧರಿಸಲು ಮನಸ್ಸೇ ಬರುವುದಿಲ್ಲ. ಹೊರಗಿನಿಂದ ಬಂದಾಗ ಕೈಕಾಲು ಮುಖ ಸರಿಯಾಗಿ ತೊಳೆಯುವುದಿಲ್ಲ. ಕಾಲುಗಳ ಹಿಮ್ಮಡಿಯನ್ನು ಸರಿಯಾಗಿ ಒದ್ದೆ ಮಾಡುವುದಿಲ್ಲ. ಪಾದಕ್ಕೂ ಸಹ ಶುಭ್ರವಾಗಿ ಇರುವುದಿಲ್ಲ. ನೋಡಿ, ಈ ರೀತಿ ಇದೆಲ್ಲ ಕಾಣಿಸ್ಕೊತಾ ಇರುತ್ತೆ. ಆಮೇಲೆ ಮನೆಯ ಯಜಮಾನ ಯಾವಾಗಲೂ ಹಣೆಗೆ ಒಂದು ಗಂಧದ ಬೊಟ್ಟು, ಭಸ್ಮ ಲೇಪನ ಅಥವಾ ಕುಂಕುಮದ ತಿಲಕ ಇಡಬೇಕು. ದಿನಕ್ಕೊಮ್ಮೆಯಾದರೂ ಮನೆಯ ದೇವರ ಪಟ್ಟಕ್ಕೆ ನಮಸ್ಕರಿಸಬೇಕು. ಮನೆಯ ಯಜಮಾನಿ ತಲೆಗೂದಲು ಬಾಚಿ ಹಣೆಗೆ ಕುಂಕುಮದ ಬೊಟ್ಟು ಇಟ್ಟು ಮುಡಿಗೊಂದು ಹೂವನ್ನು ಮುಡಿದಿರಬೇಕು. ಇಂಥ ಪಾವಿತ್ರಿಕ ಕೆಲಸಗಳಲ್ಲಿ ಕೊಂಚವೂ ಶ್ರದ್ಧೆ ಇಲ್ಲದೆ ತೋರಿಸಿದ್ದೇ ಇದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿ ಇರಬಹುದು. ಮನೆಯ ಮುಂದೆ ಒಂದು ತುಳಸಿ ವನ ಇರಬೇಕು. ಅದು ಮನೆಯ ಮೆಟ್ಟಲಿಗಿಂತ ಎತ್ತರದಲ್ಲಿರಬೇಕು. ತುಳಸಿ ವನವು ಸೌಭಾಗ್ಯ ಲಕ್ಷ್ಮಿಯ ಮನೆಯೆಂದೇ ಖ್ಯಾತ. ಇಲ್ಲವಾದರೆ ಅಲ್ಲಿ ದರಿದ್ರ ದೇವತೆ ನೆಲೆಸಬಹುದು. ಮನೆಯ ತುಂಬ ಕಸ ತುಂಬಿಕೊಂಡಿದ್ದರೆ, ಅನುಪಯುಕ್ತ ವಸ್ತುಗಳು ರಾಶಿ ಬಿದ್ದಿದ್ದರೆ, ಧೂಳು ತುಂಬಿಕೊಂಡಿದ್ದರೆ ಅಂಥ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಮನೆಯ ಹಿರಿಯರು ಹರಿದ ಬಟ್ಟೆಗಳನ್ನು ಧರಿಸಿ ಓಡಾಡಿಕೊಂಡಿದ್ದರೂ ಅದು ಒಂದು ಲಕ್ಷಣವೇ. ಮನೆಯಲ್ಲಿ ಒಂದು ಹೊತ್ತಾದರೂ ಒಲೆಯ ಬೆಂಕಿ ಉರಿಸದೆ ಸದಾ ತಂಗಳು ತಿನ್ನುತ್ತಿದ್ದರೆ ಅದು ದಾರಿದ್ರ್ಯದ ಲಕ್ಷಣ. ಮನೆಯಲ್ಲಿ ಲಕ್ಷ್ಮಿ ಆಗಮಿಸುವ ಹೊತ್ತಿನಲ್ಲಿ ಬೈಗುಳಗಳ ವಿನಿಮಯ ಆಗುತ್ತಾ ಇದ್ದರೆ ಬಂದ ಲಕ್ಷ್ಮಿ ಹಾಗೆ ಹಿಂದೆ ಹೋಗುತ್ತಾಳೆ. ನೋಡಿ, ಈ ಎಲ್ಲ ಕಾರಣಗಳು ದಾರಿದ್ರ್ಯನ ನಮಗೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತಿದೆ. ಯಾವಾಗಲೂ ಅಷ್ಟೇ ನಮ್ಮ ಮನೆ ಅನ್ನೋದು ಯಾವ ರೀತಿ ಇರಬೇಕು. ದರಿದ್ರ ದೇವತೆ ನಮ್ಮ ಮನೆಯಲ್ಲಿದ್ದಾಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನೆಯಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇರುತ್ತೆ. ದೇವರ ಪೂಜೆ ಮಾಡಬೇಕು ಅಂತ ಹೋಗ್ತಾ ಇರ್ತೀವಿ, ಆದರೂ ಪೂಜೆ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ. ಆಮೇಲೆ ನಾವು ಖುಷಿಯಾಗಿರಬೇಕು ಅಂತ ಬಯಸ್ತಾ ಇರ್ತೀವಿ, ಆದರೆ ನಾವು ಖುಷಿ ಪಡೋದಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಮ್ಮಿಂದ ಆಗ್ತಾ ಇರಲ್ಲ. ಯಾಕೆ ಅಂತ ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ದರಿದ್ರ ದೇವತೆ ಆಗಲೇ ಮನೆಯಲ್ಲಿ ಬಂದು ನೆಲೆಸಿರ್ತಾರೆ. ಅಂಥ ದರಿದ್ರ ದೇವತೆ ಮನೆಯಲ್ಲಿರುವಾಗ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಒಂದು ಶುಭ ಕಾರ್ಯನ ಮಾಡೋಕ್ಕೆ ಹೋದರೆ ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆಮೇಲೆ ನಮಗೆ ಗೊತ್ತಿಲ್ಲದಂಗೆ ನಾವು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಕೊಬೇಕು, ನಾವು ಖುಷಿಯಾಗಿರಬೇಕು, ಇತರರನ್ನು ಚೆನ್ನಾಗಿ ಇಟ್ಕೊಬೇಕು ಅಂದರೂ ಅದು ನಮ್ಮಿಂದ ಸಾಧ್ಯ ಆಗ್ತಿರಲ್ಲ. ಮಕ್ಕಳು ಚೆನ್ನಾಗಿ ಓದ್ತಾ ಇರಲ್ಲ, ಯಜಮಾನ್ರ ಜೊತೆ ಖುಷಿಯಾಗಿ ಇರೋಕ್ಕಾಗ್ತಾ ಇರಲ್ಲ, ಒಳ್ಳೆ ಊಟ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಒಳ್ಳೆ ಕೆಲಸನ ಈಗ ಎಲ್ಲ ಕೆಲಸನೂ ಮಾಡಿರ್ತೀವಿ, ಇನ್ನೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡು
ಅಂದ್ಕೊಳ್ಳೋಷ್ಟರಲ್ಲೇ ಇನ್ನೇನೋ ಒಂದು ಅಡೆತಡೆ ಈ ಥರದ್ದೆಲ್ಲ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ದರಿದ್ರ ದೇವತೆ ಆಹ್ವಾನ ಆಗಿರೋದು ನಿಜ ಅಂತ ಅಂದ್ಕೊಂಡು ಆ ದರಿದ್ರ ಲಕ್ಷ್ಮಿ ನಮ್ಮ ಮನೆಯಲ್ಲಿಂದ ತೊಲಗಿ ಸೌಭಾಗ್ಯ ಲಕ್ಷ್ಮಿ ನೆಲೆಸಬೇಕಾದ್ರೆ ನಾವು ಏನು ಮಾಡ್ಕೊಬೇಕು ಅಂದರೆ ನೋಡಿ ಸ್ನೇಹಿತರೆ, ಅದರಲ್ಲೂ ನೋಡಿ ಈಗ ಅಮಾವಾಸ್ಯೆ ಬರ್ತಾ ಇದೆ. ಈ ಅಮಾವಾಸ್ಯೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಒಳಗಾಗಿ ನಾವು ನವರಾತ್ರಿಯ ಸಮಯದಲ್ಲಿ ಮಹಾಲಕ್ಷ್ಮಿಯರು ನಮ್ಮ ಮನೆಗೆ ಬರಲಿ ಅಂತ ನಾವು ಪ್ರೀತಿಯಿಂದ ಕರಿಬೇಕು. ಅಂದರೆ ನಮ್ಮ ಮನೇನ ನಾವು ಯಾವ ರೀತಿ ಇಟ್ಕೊಬೇಕು, ನವರಾತ್ರಿ ಬರೋ ಮುಂಚೆ ನಮ್ಮ ಮನೆಯಲ್ಲಿ ಈ ರೀತಿ ನಾವು ಮನೇನ ಶುದ್ಧೀಕರಿಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮುಂಜಾನೆ ಮತ್ತು ಸಂಜೆ ಶುಭ ಸದ್ದುಗಳಾದ ಶಂಖ, ಜಾಗಟೆ, ತಾಳದ ಸದ್ದುಗಳನ್ನು ಮಾಡಬೇಕು. ಓಂಕಾರದ ಸದ್ದು ಸದಾ ಕೇಳಿಸುತ್ತಿದ್ದರೆ ಶ್ರೇಷ್ಠ. ಮನೆಯಲ್ಲಿ ಪ್ರತಿನಿತ್ಯ ಧೂಪವನ್ನು ಉರಿಸಬೇಕು. ದೇವರ ಮನೆಯಲ್ಲಿ ಮುಂಜಾನೆ ಹಾಗೂ ಸಂಜೆ ಸಮಯದಲ್ಲಿ ನಂದಾದೀಪವನ್ನು ಉರಿಸಬೇಕು. ತುಳಸಿಗೆ ಮುಂಜಾನೆ ಕೈ ಮುಗಿಯಬೇಕು. ಮನೆಯನ್ನು ಸದಾ ಶುಚಿಯಾಗಿ ಓರಣವಾಗಿ ಇಟ್ಟುಕೊಳ್ಳಬೇಕು. ಹಳೆಯ ಹಾಗೂ ಹರಿದ ಬಟ್ಟೆಗಳನ್ನು ಹೊರಹಾಕಿ ಶುಚಿಯಾದ ಬಟ್ಟೆಗಳನ್ನು ಧರಿಸಬೇಕು. ದಿನಕ್ಕೆ ಒಮ್ಮೆಯಾದರೂ ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಮನೆಯಲ್ಲಿ ಮಾಡಿದ ಅಡುಗೆಯ ಒಂದು ಭಾಗವನ್ನು ನೈವೇದ್ಯ ಎಂದು ದೇವರಿಗೆ ಅರ್ಪಿಸಿ ನಂತರ ಸೇವಿಸುವ ರೂಢಿ ಮಾಡಿಕೊಳ್ಳುವುದು ದೇವತಾ ಪ್ರೀತಿಯನ್ನು ಪಡೆಯಲು ಗಳಿಸಲು ಒಳ್ಳೆಯದು. ನೋಡಿ, ದಿನಕ್ಕೆ 108 ಬಾರಿ ಒಂದು ಮಂತ್ರ ಪಠಿಸಿದರೆ ದಾರಿದ್ರ್ಯ ಲಕ್ಷ್ಮಿಯು ನಿಮ್ಮನೆಯಲ್ಲಿಂದ ತೆರಳಿ ಸೌಭಾಗ್ಯ ಲಕ್ಷ್ಮಿಯು ನಿಮ್ಮಲ್ಲಿಗೆ ಬಂದು ನೆಲೆಸುವಳು. ಆ ಮಂತ್ರ ಬಂದು ಶ್ರೀಂ ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮಿ ಆಸ್ಮಕಂ ದಾರಿದ್ರ್ಯನಾಶಯೇ ಪ್ರಚುರ ಧನದೇಹಿ ಕ್ಲೀಂ ರೀಂ ಶ್ರೀಂ. ನೋಡಿ, ಈ ಮಂತ್ರನ ನೀವು ಪ್ರತಿದಿನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ದರಿದ್ರ ಅನ್ನೋದು ಖಂಡಿತವಾಗ್ಲೂ ಹೋಗುತ್ತೆ. ಯಾಕಂದರೆ ಸ್ನೇಹಿತರೆ, ನಾವು ಚಿಕ್ಕ ಚಿಕ್ಕ ಮಂತ್ರಗಳನ್ನ, ಚಿಕ್ಕ ಚಿಕ್ಕ ಉಪಾಯಗಳನ್ನ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ದರಿದ್ರ ದೇವತೆ ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ದರಿದ್ರ ದೇವತೆಯನ್ನು ಮನೆಯಿಂದ ಹೊರಹಾಕಲು ಈ ರೀತಿಯಾಗಿಯೂ ಮಾಡಿದರೆ ಖಂಡಿತವಾಗಿಯೂ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಕೂಡ ಸಿಗುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಬಡತನವನ್ನು ಬೆಂಬಿಡದೆ ಕಾಡುತ್ತದೆ. ಇದಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವಂಥ ದರಿದ್ರ ದೇವತೆ ಆಗಿರುತ್ತಾರೆ. ನಾವು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಬಡತನವಂತೂ ಬೆಂಬಿಡದೆ ಕಾಡುತ್ತದೆ. ಇದಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವ ದರಿದ್ರ ದೇವತೆ ನೆಲೆಸಿದ್ದಾಳೆ ಎಂದು ಅರ್ಥ. ಅದಕ್ಕೋಸ್ಕರ ನಾವು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಬಡತನವಂತೂ ಬೆಂಬಿಡದೆ ಕಾಡುತ್ತದೆ. ಇದಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವಂಥ ದರಿದ್ರ ದೇವತೆ ನೆಲೆಸಿದ್ದಾಳೆ ಎಂದು ಅರ್ಥ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಆಸ್ತಿ ಪಾಸ್ತಿ ನಷ್ಟ, ಪತಿ ಪತ್ನಿಯರ ಜಗಳದಂತಹ ಹಲವಾರು ತೊಂದರೆಗಳು ಎದುರಾಗುತ್ತಿರುತ್ತವೆ. ಅದಕ್ಕೆ ಕಾರಣ ನಮ್ಮನೆಯಲ್ಲಿ ದರಿದ್ರ ದೇವತೆ ಸುತ್ತುವರೆದಿದ್ದಾಳೆ, ನಮ್ಮ ಸುತ್ತಮುತ್ತಾನೆ ನಮ್ಮ ಜೊತೆಲೇ ಇದ್ದಾಳೆ ಎಂದರ್ಥ. ಅದಕ್ಕೋಸ್ಕರ ಆ ದರಿದ್ರ ದೇವತೆಯನ್ನು ಮನೆಯಿಂದ ಹೊರಹಾಕಲು ಏನು ಮಾಡಬೇಕು, ಯಾವ ರೀತಿಯ ಪೂಜೆ ಮಾಡುವುದರಿಂದ ನಾವು ದರಿದ್ರ ದೇವತೆಯಿಂದ ಮುಕ್ತಿ ಪಡೆಯಬಹುದು ಎಂಬುದನ್ನು ನಾನು ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದೇವರು ಮತ್ತು ದೇವತೆಗಳನ್ನು ಮನೆಗೆ ಆಹ್ವಾನಿಸಬಹುದು, ಆದರೆ ದರಿದ್ರ ದೇವತೆಯನ್ನು ಮನೆಗೆ ಆಹ್ವಾನಿಸುವುದರಿಂದ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ಎದುರಾಗುತ್ತದೆ. ದರಿದ್ರ ದೇವತೆಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವುದರಿಂದ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಅಡೆತಡೆಯಾಗುತ್ತದೆ. ಆರ್ಥಿಕ ಸಂಕಷ್ಟ, ಬಡತನ, ಬಿಕ್ಕಟ್ಟಿನಂತಹ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಸುತ್ತುವರಿಯಲು ಆರಂಭಿಸುತ್ತದೆ. ಮನೆಯಲ್ಲಿರುವ ದರಿದ್ರ ದೇವತೆಯನ್ನು ಹೊರಹಾಕಲು ತಿಂಗಳಲ್ಲಿ 1 ಬಾರಿ ಶುಕ್ರವಾರ ಅಥವಾ ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ನಾವು ಧೂಪವನ್ನು ಹಚ್ಚಬೇಕಾಗುತ್ತದೆ. ಅಂದರೆ ಸಾಂಬ್ರಾಣಿ, ಹಸುವಿನ ತುಪ್ಪ, ಒಣ ಕೊಬ್ಬರಿ ಪುಡಿ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಒಂದು ಪಾತ್ರೆಯಲ್ಲಿ ಹಾಕಿ ಸುಟ್ಟು ಇಡೀ ಮನೆಗೆ ಹೊಗೆ ಹೋಗುವಂತಹ ಜಾಗದಲ್ಲಿ ಇಡಬೇಕು. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ.
ಸ್ನೇಹಿತರೆ. ಇನ್ನೇನು ಮಹಾಲಯ ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಆ ಅಮಾವಾಸ್ಯೆ ದಿನಗಳಲ್ಲಿ ಮಂಗಳವಾರ, ಶುಕ್ರವಾರಗಳಲ್ಲಿ ನೀವು ಈ ರೀತಿ ಪ್ರತಿದಿನ ನೀವು ಈ ಥರದ ಉಪಾಯಗಳನ್ನ ಮಾಡಿಕೊಂಡು ಸಾಂಬ್ರಾಣಿ ಹೊಗೆನ ಧೂಪನ ಕೊಡಿ. ಯಾಕಂದರೆ ನೀವು ಹೆಚ್ಚು ಹೆಚ್ಚು ಧೂಪನ ಕೊಟ್ಟಾಗ ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ ಕೊಟ್ಟರೂ ಒಳ್ಳೆಯದೇ. ಇಲ್ಲ ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಕೊಟ್ಟಾಗ ಮನೆಯಲ್ಲಿ ದೇವತೆಗಳು ಬಂದು ನೆಲೆಸ್ತಾರೆ. ಯಾಕಂದರೆ ಇನ್ನೇನು ನವರಾತ್ರಿ ಬರ್ತಾ ಇದೆ. ಮಹಾಲಯ ಅಮಾವಾಸ್ಯೆಯಲ್ಲಿ ಮುಖ್ಯವಾಗಿ ಲಕ್ಷ್ಮಿಗೆ ಅಮಾವಾಸ್ಯೆ ಅಂದರೆ ಪ್ರೀತಿ. ಆದರೆ ಈ ಮಹಾಲಯ ಅಮಾವಾಸ್ಯೆ ಪಿತೃಗಳಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಅಂಥದ್ದು ಕಳೆದ ತಕ್ಷಣ ನವರಾತ್ರಿ ಬರೋದ್ರಿಂದ ಜ್ಯೇಷ್ಠಾದೇವಿ ಹೋಗಿ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರು ನಮ್ಮ ಮನೆಗೆ ಬರಬೇಕು ಅಂದಾಗ ನಾವು ಈ ರೀತಿ ಉಪಾಯನ ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ನೀವು ಬರೀ ಸಾಂಬ್ರಾಣಿ ಪ್ರತಿದಿನ ಹಾಕ್ತಾ ಇರ್ತೀರ. ಆದರೆ ಆ ಸಾಂಬ್ರಾಣಿಯ ಜೊತೆಗೆ ನೀವು ಹಸುವಿನ ತುಪ್ಪನ ಸೇರಿಸ್ಬೇಕಾಗುತ್ತೆ, ಒಣ ಕೊಬ್ಬರಿ ಪುಡಿನ ಸೇರಿಸ್ಬೇಕಾಗುತ್ತೆ ಮತ್ತು ಸಕ್ಕರೆನ ಸೇರಿಸ್ಬೇಕಾಗುತ್ತೆ. ಈ ರೀತಿ ನೀವು ಸೇರಿಸಿ ನೀವು ಮನೆಯಲ್ಲಿ ಧೂಪ ಹಾಕೋದ್ರಿಂದ ದರಿದ್ರ ದೇವತೆ ಹೋಗ್ತಾರೆ. ಈ ವಸ್ತುಗಳನ್ನು ನೀವು ಮಿಶ್ರಣ ಮಾಡಿ ಧೂಪ ಹಚ್ಚುವುದರಿಂದ ದರಿದ್ರ ದೇವತೆ ಮನೆ ಬಿಟ್ಟು ಹೋಗುತ್ತಾಳೆ. ಈ ರೀತಿ ಮಾಡುವುದರಿಂದ ನಿಮಗೆ ದರಿದ್ರ ದೇವತೆಯಿಂದ ಮುಕ್ತಿ ಸಿಗುತ್ತದೆ ಮತ್ತು ಎಲ್ಲ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ. ನೋಡಿ ಸ್ನೇಹಿತರೆ, ನಾನು ತಿಳಿಸೋಂಥ ವಿಚಾರಗಳು, ನಾನು ಓದಿ ತಿಳ್ಕೊಂಡಿರೋಂಥದ್ದು, ದೊಡ್ಡವರು ಹೇಳಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಚಾರಗಳು ನಿಮಗೆ ಸರಿ ಅನಿಸಿದ್ರೆ ಮಾಡ್ಕೋಬೇಕು ಅನ್ನೋ ಆಸೆ. ಆದರೆ ನಾವು ಇದರಿಂದ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ನಿಮಗೆ ಅದು ಅನಿಸಿದ್ರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡಿಕೊಂಡು ಈ ರೀತಿ ಮನೆಗಳಲ್ಲಿ ಧೂಪನ ನೀವು ಹಾಕೋದ್ರಿಂದ ಮತ್ತು ಈ ರೀತಿ ಮಂತ್ರಗಳನ್ನ ನೀವು ಓದೋದ್ರಿಂದ ಮತ್ತು ನೀವು ಈ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಗಂಟೆ ಶಬ್ದ ಇರ್ಬೋದು, ಶಂಖನಾದಗಳಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಿರ್ಬೋದು, ದೀಪ ಹಚ್ಚೋದಿರ್ಬೋದು, ಇದನ್ನು ನೀವು ಮಾಡೋದ್ರಿಂದ ಸ್ಥಿರ ಮಹಾಲಕ್ಷ್ಮಿ ಕೂಡ ಬಂದು ನೆಲೆಸೋದಕ್ಕೆ ಕಾರಣಕರ್ತರಾಗ್ತಾರೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.